ಅವ್ರ ಕೆಲಸ ಬರೋಬ್ಬರಿ ಆಕತಿ. ಏನೋ ಕೇಳಕ್ಕೆ ಅವರು ಕಡಿಕಾಲ ನಮಗೆ ಉಣಿಸಾರ ಕಳಿಸ್ತಾರೆ ಉಪವಾಸ ಮಂದಿರಿ ಅಂತೇಳಿ. ಒಬ್ಬರು ಒಳ್ಳೆ ರೈತನು ಅನ್ನೋ ಕಟ್ಟಿಲ್ರಿ ಅವ್ರು. ಅದನ್ನು ಒಂದು ತಿಂಗಳದಾಗ ಏರಿಯಸ್ ಕೊಡಲಿಲ್ಲ ಅಂದ್ರೆ ಅಂಥ ಅಭಿವೃದ್ಧಿ ಅಧಿಕಾರಿ MLA ಅವರ ನಮ್ಮ ಕ್ಷೇತ್ರದಾಗ ಯಾರೂ ಇಲ್ಲ. ಅಭಿವೃದ್ಧಿ ಹರಿಕಾರ ಅಂದ್ರೆ ವಿನಯ್ ಕುಲಕರ್ಣಿ ಅವರು. ವಿನಯ್ ಕುಲಕರ್ಣಿ ಅವರು ಅಭಿವೃದ್ಧಿ ಹರಿಕಾರ ಎಲ್ಲ ನಾವು ಹೋಗಿ ಕೇಳಿದ್ದೀನಿ. ಇಲ್ಲ ಹಂಗೆ ಜನರಿಗೆ ಅನುಕೂಲ ಮಾಡುವಂಥ ವ್ಯಕ್ತಿಗೆ. ಯಜಮಾನ್ರೆ, ಹೆಂಗಿದೆ ಕಳೆದ 3 ವರ್ಷಗಳಿಂದ ಇಲ್ಲಿ ಕೆಲಸ ಎಲ್ಲ ಹೆಂಗಾಗಿದೆ? ಕೆಲಸಗಳು ಹೆಂಗಾಗ್ಯಾವ ಅಂತಂದ್ರೆ ಈಗ ನೋಡ್ರಿ ಕೌಲಿ ನೋಡ್ರಿ, ಹೊಳ್ಳಿ ಹೊಡ್ಮಳ್ಳಿ ಬಡವ್ರ ಬಗ್ರಿಗೆ ಮನೆಗಳು ನೋಡ್ರಿ, ಏನು ಕೆಲಸನೂ ಇಲ್ಲ, ಬಗ್ಸಿ ಇಲ್ಲ, ದುಡ್ಕೊಂಡು ತಿನ್ನೋರು ನಿರ್ವಾಹ ಇರ್ತಿರ್ತಲ್ಲ ರೀ. ಇವು ಹೋಸ್ಟ್ ಹಾಕ್ಸ್ಕೊಳ್ಳೋ ಹೊತ್ನಾಗ ಎಷ್ಟು ಚಂದ ಬಂದು ಹೋಸ್ಟ್ ಹಾಕ್ಸ್ಕೊಳ್ಳೋದ್ರಿ. ಇಲ್ಲಿ ನೋಡ್ರಿ ಆಕಾರ ನೋಡ್ರಿ ಅದನ್ನ. ಈಗ ಒಂದು ಸಿಹಿ ಮಿರ್ಚಿ ಇದನ್ನ ನೋಡ್ರಿ, ಇಲ್ಲಿ ಆಕಾರ ಬಟ್ಟೆ ನೋಡ್ರಿ. ಈ ಸರಿ ಈಗ ವಿನಯ್ ಕುಲಕರ್ಣಿ ಅವರು ಒಳಗಡೆ ಇದ್ದಾರೆ. ಬೈ ಎಲೆಕ್ಷನ್ ಬಂದರೆ ಏನಾಗ್ಬೋದು? ಅವ್ರ ಕೆಲಸ ಬರೋಬ್ಬರಿ ಆಕತಿ. ಕೆಲಸ ಬರೋಬ್ಬರಿ ಆಕತಿ. ಅವ್ರ ಕಡಿಕಾಲಕ್ಕೆ ಬಡವ್ರ ಬಗ್ಗರ ಮೇಲೆ ಒಂದು ಸ್ವಲ್ಪ ಅಂತಾಕಾರನೂ ಐತ್ರಿ. ಏನಾರ ಮಾಡಿ ಕೊಡ್ಬೇಕಪ್ಪ ಅನ್ನೋದು ಅವ್ರಿಗೆ ಒಂದಿಟ್ಟು ಎತ್ತಿನ ಹುಡ್ತೈತೆ ರೀ. ನಾವು ಏನೋ ಕೇಳಕ್ಕೆ ಅವರು ಕಡಿಕಾಲ ನಮಗೆ ಉಣಿಸಾರ ಕಳಿಸ್ತಾರೆ ಉಪವಾಸ ಮಂದಿರಿ ನೀವು ಅಂತೇಳಿ. ಸೊ ಬೈ ಎಲೆಕ್ಷನ್ ಬಂದರೆ ಏನಾಗ್ಬೋದು ಹಂಗಾರೆ? ಚಲೋ ಆಕತ್ರಿ. ಅಲ್ಲ, ಯಾರು ಬರ್ಬೋದು ನಿಮ್ಮ ಪ್ರಕಾರ? ಅವರು ಬಂದ್ರಂತಿ ಒಂದು ಲೆಕ್ಕಕ್ಕೆ ಚಲೋ ರೀ. ಮತ್ತು ಉಳಿದವ್ರು ಬಂದರು ಏನು ನೋಡಿಲ್ಲ ಆಕಾರ. ನಿಮ್ಮ ಹೆಸರು? ಗದಗಯ್ಯ ಹಿರೇಮಠ್ರಿ. ನಾವೀಗ ಉಪ್ಪಿನ ಬೆಟಗೇರಿ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಧಾರವಾಡ ಗ್ರಾಮೀಣ ಭಾಗದ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದ್ದೇವೆ. ಇಲ್ಲಿರುವಂಥ ಸಾರ್ವಜನಿಕರನ್ನ ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಜಮಾನ್ರೆ, ಕಳೆದ 3 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ MLA ಎರಡೂ ಇದೆ. ಹೆಂಗಾಗಿದೆ ಅಭಿವೃದ್ಧಿ? ಭಾಳ ಚೆನ್ನಾಗಾಗಿದೆ ಸರ್. ಅವರು ವಿನಯ್ ಕುಲಕರ್ಣಿ ಒಳ್ಳೆ ವ್ಯಕ್ತಿ ರೀ. ಅವರು ಎಲ್ಲ ಕೆಲಸಗಾರ್ರಿ, ಎಲ್ಲ ರೈತರಿಗೂ ಒಳ್ಳೇದು ಮಾಡೋರು. ಒಬ್ಬರು ಒಳ್ಳೆ ರೈತನು ಅನ್ನೋ ಕಡ್ಡಿಲ್ರಿ ಅವ್ರಿಗೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರೇ ನಮಗೆ ನೆಕ್ಸ್ಟ್ ಆದರೂ ಅವರೇ ಆಗ್ಬೇಕಂತೇಳಿ ನಮ್ದು ಆಸೆ ರೀ. ಯಾಕೆ ಹಂಗೆ? ಒಳ್ಳೆಯವ್ರು ಅದಾರೆ ಅವ್ರು. ನಾವು ಏನೇ ಹೇಳಿದ್ರು ಎಲ್ಲ ಮತ್ತೆ ರೈತರದ್ದು ಎಲ್ಲ ಬಡ ಜನರದ್ದು ಎಲ್ಲ ಅವರು ತಿಳ್ಕೊತಾರೆ. ರೈತರು ಯಾವ ರೀತಿ ನಮ್ಮದು ಬೆಳೆ ಹಾನಿ ಆಗೈತೆ ಅಂತಂದ್ರೆ ಅವ್ರದ್ದು ಎಲ್ಲ ತಿಳ್ಕೊಂಡು ಅವ್ರಿಗೆ ಬೆಳೆ ಹಾನಿ ಬರುವಂಗೆ ಮಾಡ್ತಾರೋ. ಯಾರ ಬಡಬಗರು ಹೋಗ್ತಾರೆ ನಮ್ಗಿಂತ ತೊಂದರೆ ಐತೆ ಅಂದ್ರೆ ಅದನ್ನೂ ಸಹಾಯ ಮಾಡ್ತಾರೋ. ಬಟ್ ವಿನಯ್ ಕುಲಕರ್ಣಿ ಅಂದ್ರೆ ಭಾಳ ಒಳ್ಳೆಯವರು. ಅವರ ಮತ್ತೆ ಹೊಳ್ಳೆ ಆಗೋದಂತ್ರಿ ಭಾಳ ಚಲೋ ರೀ. ಈಗ ಅವ್ರ ಮೇಲೆ ಒಂದು ಆರೋಪ ಬಂದಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರು ಮಾಡೇ ಇಲ್ಲರಿ ಅದನ್ನು. ಸುಳ್ಳು ಆರೋಪ ಅಂತ ಹೊರಸ್ಯಾರ ಅಂತ ನಾವು ಅನ್ಕೊಂಡೇವ್ರಿ ಅದನ್ನು. ಅವ್ರು ಅದನ್ನು ಮಾಡೇ ಇಲ್ಲರಿ. ಅಂತ ಅದು ಮಾಡೋದಿಲ್ಲ ರೀ ಅವರು. ಮಾಡಂಗಿಲ್ಲ ರೀ ಅವರು. ಅವರು ಯಾರ ಗಂಡ್ಮಕ್ಳು ಹೋಗ್ಲಿ ಹೆಣ್ಮಕ್ಳು ಹೋಗ್ಲಿ, ಗಂಡ್ಮಕ್ಳು ಹೋದ್ರೆ ಅಣ್ಣ ತಮ್ಮರು ತಂದೆ ಸಮಾನ ನೋಡ್ತಾರೆ, ತಮ್ಮನ ಸಮಾನ ನೋಡ್ತಾರೆ. ಹೆಣ್ಮಕ್ಳು ಹೋದ್ರು ಅಂತ್ರಿ ಮತ್ತೆ ಐತಿ ಒಂದು ತಾಯಿ ತಂಗಿ ಸಮಾನ ಅವ್ರು ನೋಡ್ತಾರೋ. ಒಳ್ಳೆಯವ್ರು ಅದಾರ ರೀ ಅವ್ರು. ಅಂತ ಸರಿ ಬೈ ಎಲೆಕ್ಷನ್ ಬಂದರೆ ಏನಾಗ್ಬೋದು? ಬೈ ಎಲೆಕ್ಷನ್ ಬಂದ್ರೆ ಗ್ಯಾರಂಟಿ ಅವರೇ ಬರ್ತಾರೆ. ಮತ್ತು ಅವರೇ ಗ್ಯಾರಂಟಿ ಅವರೇ ಬರ್ತಾರೆ. ಟಿಕೆಟ್ ಸಿಗದೆ ಅವ್ರ ಫ್ಯಾಮಿಲಿ ಏನಾರ ಆದರೆ ಅವ್ರು ಬರಲಿಲ್ಲ ಅಂದರೂ ಅಕ್ಕಾರಾದರೂ ಬರ್ತಾರೆ. ಅವ್ರ ಫ್ಯಾಮಿಲಿ ಆದರೂ ಬಂದು ಬರ್ತಾರೆ. ಪಕ್ಕ ಅವರೇ ಬರ್ತಾರೆ ರೀ. ತಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ದೇವಣ್ಣವ್ರು ಅಂತೇಳಿ. ಯಜಮಾನ್ರೆ, ನಿಮಗೇನು ಅನಿಸುತ್ತೆ? ಅಲ್ರಿ, ಅಭಿವೃದ್ಧಿ ಹರಿಕಾರ್ರಿ ಅವ್ರು. ನಮ್ಮ ಗ್ರಾಮೀಣ 71 ಕ್ಷೇತ್ರದೊಳಗೆ ಅವ್ರಂಥ MLA ಒಳಗೆ ಕ್ಷೇತ್ರ ಹಿಂದೂ ಆಗ್ಯಾರ MLA ರೀ. ಅವ್ರು ಆದ ನಂತರನೂ ಆಗ್ಯಾರ. ಸಚಿವರು ಆಗಿದ ಮೇಲೂ ಒಬ್ರು ಮತ್ತೆ MLA ಆದ್ರೆ ಅಮೃತ್ ದೇಸಾಯಿ ಅವ್ರ. ಇವ್ರು ಹೋಗಿ ಇವತ್ತು ಹೋಗಿ ಇಂಥ ಕೆಲಸ ಆಗ್ಬೇಕ್ರಿ ಅನ್ನಾರ ಅಂದ್ರೆ ಒಂದೇ ಮಾತು ಅಂದ್ರೆ ಅದನ್ನು ಒಂದು ತಿಂಗಳದಾಗ ಏರಿಯಸ್ ಕೊಡಲಿಲ್ಲ ಅಂದ್ರೆ ಅಂಥ ಅಭಿವೃದ್ಧಿ ಹರಿಕಾರಿ MLA ಅವ್ರ ನಮ್ಮ ಕ್ಷೇತ್ರದಾಗ ಯಾರೂ ಇಲ್ಲ. ಅಭಿವೃದ್ಧಿ ಹರಿಕಾರ ಅಂದ್ರೆ ವಿನಯ್ ಕುಲಕರ್ಣಿ ಅವರು. ವಿನಯ್ ಕುಲಕರ್ಣಿ ಅವರು ಅಭಿವೃದ್ಧಿ ಹರಿಕಾರ. ಬರೀ ಒಂದು ಸಣ್ಣ ಕೆಲಸ ಇಲ್ಲ ರೀ ಅದು. ಇವತ್ತು ಅನ್ನಾರು ಹಿಂಗಾಗೈತೆ ನಮ್ಮ ಮನೆ ಮುಂದೆ ಸಮಸ್ಯೆ ಅಂದ್ರೆ ಎನಿ ಸ್ಪಾಟ್ ಮೇಲೆ ಮಾಡಿಕೊಡುವಂಥ ವ್ಯಕ್ತಿ ಅಂದ್ರೆ ವಿನಯ್ ಕುಲಕರ್ಣಿ ಅವರು. ಈಗ ಅವ್ರ ಮೇಲೆ ಒಂದು ಆರೋಪ ಬಂದಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆರೋಪ ಅವ್ರು ಮಾಡಿದ್ದಲ್ಲ ಅಲ್ರಿ. ಅದು ಏನೇನೋ ಮಾಡಿ ಏನೋ ಆಗಿ ಏನೇನೋ ಮಂದಿ ದಾಖಲೆ ಮಾಡಿ ಏನೋ ಮಾಡ್ಯಾರ. ಅದು ಅವ್ರು ಮಾಡುವಂಥ ವ್ಯಕ್ತಿ ಅಲ್ರಿ. ಒಂದು ಇರ್ಬಿ ತುಳ್ದೈತೆ ಅಂದ್ರೆ ಸಾಯ್ತೈತೆ ಅನ್ನುವಂಥ ಅದಕ್ಕೆ ಇದಾಕತ್ತೆ ಅನ್ನುವಂಥ ವ್ಯಕ್ತಿ ಅವರು. ಇಂಥ ಕೆಲಸ ಅವ್ರು ಹೆಂಗೆ ಮಾಡೋಕ್ಕೆ ಸಾಧ್ಯ ಐತ್ರಿ? ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿನಯ್ ಕುಲಕರ್ಣಿ ಅವ್ರು ಅಂದ್ರೆ ನಮ್ಮ 71 ಕ್ಷೇತ್ರದಾಗ ಅವ್ರಂಥ ಅಭಿವೃದ್ಧಿ ಮಾಡಿದವ್ರು ಯಾರೂ ಇಲ್ಲ ಇನ್ನೂವರೆಗೆ. ಯಾವ MLA ಮಾಡಿಲ್ಲ, ಇನ್ನು ಮುಂದೆ ಆದ್ರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಕಾರ ಏನಾರ ಅಕಸ್ಮಾತ್ ಪೈಪೇಟ್ ಮಾಡಿ ಇಲೆಕ್ಷನ್ ನಿಂತಾರಂದ್ರೆ ಬರೋರು ಅವ್ರ ರೀ. ಹೌದು, ಪಕ್ಕ ರೀ, 100ಕ್ಕೆ 100 ಸತ್ಯ ರೀ. ನಮ್ಮ ಹೆಸರು ಪರಮೇಶ್ವರ್ ಇನ್ಸಲ್ ಅಂತೇಳಿ, ನಮ್ಮದು ಕಲ್ಲೂರು ಗ್ರಾಮ ರೀ. ಎಸ್ ಸರ್, ಈ ಊರಲ್ಲಿ ಕಳೆದ 3 ವರ್ಷಗಳಿಂದ ವಿನಯ್ ಕುಲಕರ್ಣಿ ಅವರು ಶಾಸಕರಾಗಿದ್ದಾರೆ. ಕೆಲಸ ಹೆಂಗಾಗೈತೆ? ಚಲೋ ಆಗೈತೆ ರೀ. ಚಲೋ ಮಾಡ್ಯಾರ.
ಏನೇನು ಅಭಿವೃದ್ಧಿ ಆಗಿದೆ? ರೋಡ್ ಮಾಡಿಸ್ಯಾರ ರೀ, ಅಲ್ಲಿಂದ ನೀರಿನ ಘಟಕಗಳು ಎಲ್ಲ ಅವನು ಕೊಟ್ಟಾರ, ಅದೆಲ್ಲ ಅವರಿಂದ ಕೆಲಸ ಆಗ್ಯಾವ ರೀ. ಗುಡಿ ಎಲ್ಲ ಮಾಡಿಕೊಟ್ಟಾರ ರೀ. ಅದೆಲ್ಲ ನಾವು ಹೋಗಿ ಕೇಳಿದ್ದನ್ನ ಇಲ್ಲ ಅಂದೇ ಇಲ್ಲ ರೀ, ಯಾವತ್ತಿಲ್ಲ ಇನ್ನೂ ಇಲ್ಲ ಅಂದೇ. ಚಲೋ ಮಾಡ್ಯಾರ. ಅದೇ ಈಗ ಸ್ವಲ್ಪ ಸಮಸ್ಯೆ ಆಗಿ ಒಳಗಡೆ ಇದ್ದಾರೆ ಅವರು, ಬೈ ಎಲೆಕ್ಷನ್ ಆಗೋ ಸಾಧ್ಯತೆ ಇದೆ, ಬಂದ್ರೆ ಏನು ಮಾಡ್ತೀರಾ? ಬಂದಿದ್ದು ಚಲೋನ ರೀ, ಅವ್ರು ಚಲೋನ ರೀ, ಅವರ ಜನಪ್ರಿಯ ಅದ ರೀ. ಅದೆಲ್ಲ ಜನರಿಗೆ ಅನುಕೂಲ ಮಾಡುವಂಥ ವ್ಯಕ್ತಿ ರೀ, ಅದು ಚಲೋ ಐತಿ ರೀ. ಬೈ ಎಲೆಕ್ಷನ್ ಬಂದರೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ನೀವು ಕೇಳ್ತೀರಾ? ಅವ್ರಿಗೆ ಕೊಡೋಕಡಿಲ್ಲ ರೀ ಅದನ್ನು, ಅವ್ರಿಗೆ ಅವ್ರ ಮನೆಯವ್ರಿಗೆ ಕೊಡ್ರಿ, ಅವ್ರ ಮಗಳಿಗೆ ಕೊಡ್ರಿ, ಒಟ್ಟು ಅವ್ರ ಮನೆತನದಾಗ ಕೊಟ್ಟರೆ ಚಲೋ ಆಕತಿ. ಹ್ಞೂ ಬಿ ಜೆ ಪಿ JDS ಹೆಂಗಿದೆ ಇಲ್ಲಿ? ಐತ್ರಿ, ಅದು ಐತ್ರಿ. ಆದ್ರೆ ಅವ್ರ ಹಿಂಬಾಲ ರೀ, ಇವ್ರ ಹಿಂಬಾಲ. ನಿಮಗೇನು ಅನ್ಸುತ್ತೆ ವೈಯಕ್ತಿಕವಾಗಿ ಇನ್ನೇ ಕುಲಕರ್ಣಿ ದೊಡ್ಡ ಇಲ್ಲ ಇಲ್ರಿ ಉಳಿದವ್ರು, ಚಲೋನ ಅದನ್ನು ವ್ಯಕ್ತಿ ಕೆಲಸಗಾರ ರೀ. ಈಗ ನಾವು ಒಬ್ಬರ ಹೋದ್ರು ಅವ್ರು ನಮ್ಮ ಕೆಲಸ ಮಾಡಿಕೊಡ್ತಾರೆ. ನಿಮ್ಮ ಹೆಸರು? ನಮ್ಮ ಶಿವಾನಂದ ಒಕ್ಕುಂದ್ ಅಂತೇಳಿ.